ಇನ್ನು ದೆಹಲಿಯಲ್ಲಿ ಬಿಜೆಪಿ ಹುರಿಯಾಳುಗಳ ಆಯ್ಕೆ ಕಸರತ್ತು ನಡೆದಿದೆ. ಗೆಲ್ಲುವ ಕುದುರೆಗಳನ್ನು ಹುಡುಕ್ತಾ ಇರುವಂತಹ ಕೇಸರಿಯ ವರಿಷ್ಠರು ಈಗಾಗಲೇ ಒಂದು ಸುತ್ತಿನ ಅಭ್ಯರ್ಥಿಗಳ ವಿಚಾರ ರಿವೀಲ್ ಆಗಿದೆ. ಆದರೆ ಈಗ ಮುಂದೆ ಇನ್ನಷ್ಟು ಕೆಲವೊಂದಷ್ಟು ಕಾಂಪ್ಲಿಕೇಟೆಡ್ ಕ್ಷೇತ್ರಗಳು, ಗೆಲ್ಲೇಬೇಕಾದಂಥ ಅನಿವಾರ್ಯತೆ ಇರುವಂತಹ ಕ್ಷೇತ್ರಗಳು, ಅಲ್ಲಿ ಸಮರ್ಥ ಅಭ್ಯರ್ಥಿಯನ್ನ ಹುಡುಕ್ತಾ ಇದೆ. ವರಿಷ್ಠರ ಜೊತೆಗೆ ರಾಜ್ಯ ಕೋರ್ ಕಮಿಟಿ ನಾಯಕರ ಚರ್ಚೆ, ಅದರಲ್ಲೂ ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಯಾರು, ಅಮಿತ್ ಶಾ ಜೆ ಪಿ ನಡ್ಡಾ ಜೊತೆ ಸುದೀರ್ಘ ಸಮಾಲೋಚನೆ. ಮಾಜಿ ಸಿಎಂ ಬಿಎಸ್ವೈ, ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ವಿಜೇಂದ್ರ, ಆರ್ ಅಶೋಕ್ ಹಲವರು ಭಾಗಿಯಾಗಿ 28 ಕ್ಷೇತ್ರಗಳ ಬಗ್ಗೆಯೂ ಕೂಡ ವಿಸ್ತೃತವಾದಂಥ ಚರ್ಚೆಯನ್ನು ನಡೆಸಿದ್ದಾರೆ. ಅದರ ಜೊತೆಗೆ JDS ಜೊತೆ ಇರುವಂಥ ಈ ಮೈತ್ರಿ, ಇದೆಲ್ಲದರ ಬಗ್ಗೆ ಕೂಡ ಹೇಗೆ ಸೀಟು ಹಂಚಿಕೆ, ಈಗ ಒಂದಷ್ಟು ಸಂಭಾವ್ಯ ಅಭ್ಯರ್ಥಿಗಳ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಇದ್ದೀವಿ. ಕಲಬುರಗಿಯಲ್ಲಿ ಉಮೇಶ್ ಜಾಧವ್, ಹಾಗೇನೆ ಡಾಕ್ಟರ್ CN ಮಂಜುನಾಥ್ ಬಹಳ ಚರ್ಚಿತ ಹೆಸರು ಬೆಂಗಳೂರು ಗ್ರಾಮಾಂತರಕ್ಕೆ. ಸೊ ಹೀಗೆ ಒಂದಷ್ಟು ಸಂಭಾವ್ಯ ಹೆಸರುಗಳು ಕೂಡ ರೆಡಿ ಆಗಿದೆ. ಒಂದಲ್ಲ ಎರಡಲ್ಲ, ವರಿಷ್ಠರ ಕೈ ಸೇರಿದೆ 3 ರಿಪೋರ್ಟ್. ಬೆಳಗಾವಿಯಲ್ಲಿ ಕಾರ್ಯಕರ್ತರಿಂದ ಸಂಗ್ರಹಿಸಿದ್ದ ವರದಿ ಹಿಡಿದು ಸಭೆಯಲ್ಲಿ ಚರ್ಚೆಗೆ ಮುಂದಾಗಿದ್ದಾರೆ JP ನಡ್ಡಾ. ಅಮಿತ್ ಶಾ ಈ ಒಂದು ಹೈ ಪ್ರೊಫೈಲ್ ಮೀಟಿಂಗ್ನಲ್ಲಿ ಭಾಗವಹಿಸಿದ್ದಾರೆ. 3 ವರದಿಗಳನ್ನ ತಾಳೆ ಹಾಕಿ ಯಾರು ದ ಬೆಸ್ಟ್ ಆ ಒಂದು ಆಯ್ಕೆ ಮಾಡೋದಕ್ಕೆ ಈಗ ಪ್ಲಾನ್ಗಳು ನಡೀತಾ ಇದೆ. ಕೋರ್ ಕಮಿಟಿ ನಾಯಕರಿಂದ ಪ್ರತಿ ಕ್ಷೇತ್ರದ ಬಗ್ಗೆ ಕೂಡ ಮಾಹಿತಿ, ಕ್ಷೇತ್ರಗಳಲ್ಲಿರುವಂತಹ ಪರ ವಿರೋಧ, ಯಾರಿಗೆ ಹೆಚ್ಚು ಪರವಾಗಿದೆ, ಯಾರ ವಿಚಾರವಾಗಿ ವಿರೋಧವಾಗಿ ಜನ ಅಲ್ಲಿ ಹೇಳ್ತಾರೆ, ಇದೆಲ್ಲವನ್ನು ಕೂಡ ಈಗ ಟ್ಯಾಲಿ ಮಾಡುವಂಥದ್ದನ್ನು ತಮ್ಮ ಅಭಿಪ್ರಾಯ ನೀಡಿ ಸಭೆಯಿಂದ ಹೊರಬಂದಂಥ ನಾಯಕರು ಯಾರು ಉತ್ತಮ ಅನ್ನೋದು. ಒಂದಲ್ಲ ಎರಡಲ್ಲ, ವರಿಷ್ಠರ ಕೈಯಲ್ಲಿ ಈಗ 3 ರಿಪೋರ್ಟ್ ಇದೆ. ಸೊ ಇವರಲ್ಲಿ ಯಾರು ಬೆಸ್ಟ್ ಅನ್ನೋದು, ಯಾವ ಕಾರಣದಿಂದ ಇವರು ಬೆಸ್ಟ್, ಯಾಕೆ ಇವರು ಬೇಡ, ಸೊ ಇಂಥ ಒಂದಷ್ಟು ಲಿಸ್ಟ್ ಇದೆ ಅವ್ರ ಹತ್ರ, ಗ್ರೌಂಡ್ ರಿಪೋರ್ಟ್ ಇದೆ. ಜೊತೆಗೆ ಅಲ್ಲಿನ ಕಾರ್ಯಕರ್ತರ ಒಂದು ಪಲ್ಸ್ ಏನು, ನಾಡಿ ಮಿಡಿತ ಏನು ಹೇಳುತ್ತೆ, ಮತದಾರರು ಯಾರ ಪರವಾಗಿ ಹೆಚ್ಚಿನ ಒಲವನ್ನು ವ್ಯಕ್ತಪಡಿಸ್ಬೋದು. ಸೊ ಇಂಥ ಒಂದಷ್ಟು ವಿಚಾರಗಳ ಬಗ್ಗೆ ಕೂಡ ಚರ್ಚೆ ಆಗಿದೆ. ಸೊ ರಾಜ್ಯದಿಂದ ಹೋಗಿರುವಂಥ ನಾಯಕರು ತಮ್ಮ ಅಭಿಪ್ರಾಯವನ್ನು ಹೇಳಿ ಸಭೆಯಿಂದ ಹೊರಬಂದಿದ್ದಾರೆ. ವರಿಷ್ಠರು ಬೊಮ್ಮಾಯಿ ಅಭಿಪ್ರಾಯ ಪಡೆಯದ ಬಗ್ಗೆ ಮಾಹಿತಿ ಇದೆ. ನಿಮ್ಮ ಸ್ಪರ್ಧೆ ಬಗ್ಗೆ ತೀರ್ಮಾನಿಸುತ್ತೇವೆ ಎಂದಿದ್ದಾರಂತೆ ಅಮಿತ್ ಶಾ. ಬಸವರಾಜ ಬೊಮ್ಮಾಯಿಗೆ ಅಮಿತ್ ಶಾ ಹೀಗೆ ಹೇಳಿ ಕಳಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ಹಾವೇರಿ ಕ್ಷೇತ್ರದ ಬಗ್ಗೆ ಚರ್ಚೆ ವೇಳೆ ಅಮಿತ್ ಶಾ ಸೂಚನೆ, ನಿಮ್ಮ ಮತ್ತು ಶೆಟ್ಟರ್ ಸ್ಪರ್ಧೆ ಬಗ್ಗೆ ತೀರ್ಮಾನ ನಮ್ಮದು. ಇಬ್ಬರು ಮಾಜಿ ಸಿಎಂಗಳ ಸ್ಪರ್ಧೆ ವಿಚಾರವಾಗಿ ನಾವು ಫೈನಲ್ ಡಿಸಿಷನ್ ಅನ್ನು ತೆಗೆದುಕೊಳ್ತೀವಿ ಅಂತ ಹೇಳಿದಾರಂತೆ. ಬೆಳಗಾವಿ ಹಾವೇರಿ ಕ್ಷೇತ್ರದ ಚರ್ಚೆಯ ವೇಳೆ ಅಮಿತ್ ಶಾ ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಈಗ ಮಾಹಿತಿ ಇದೆ. ಸೊ ಹಾಗಾಗಿ ಹಾವೇರಿಯಿಂದ ಬಸವರಾಜ ಬೊಮ್ಮಾಯಿ, ಹಾಗೇನೆ ಜಗದೀಶ್ ಶೆಟ್ಟರ್ ಅವರ ಸ್ಪರ್ಧೆ. ಇನ್ನೊಂದು ಕಡೆ ತುಮಕೂರು ಭಾಳ ಫೈಟ್ ಇದೆ. ಒಂದು ಕಡೆ JC ಮಾಧುಸ್ವಾಮಿ, ಇನ್ನೊಂದು ಕಡೆ ವಿ ಸೋಮಣ್ಣ ಅಂತೂ ನಿರಂತರವಾಗಿ ಕಳೆದ 1 ತಿಂಗಳಿಂದ ಓಡಾಡ್ತಿದ್ದಾರೆ. ಭಗವಂತ ಖೂಬಾ ಬೀದರ್ನಲ್ಲಿ ಬಹುತೇಕ ಸಿಗುವಂಥ ಚಾನ್ಸಸ್ ಇದೆ. ಸೊ ಹಾಗೇನೆ ಬೆಂಗಳೂರು ದಕ್ಷಿಣ ತೀರಾ ಬದಲಾವಣೆ ನಿರೀಕ್ಷೆ ಇಲ್ಲ ತೇಜಸ್ವಿ ಸೂರ್ಯ. ಸೊ ಏನು ಚಾಮರಾಜನಗರ, ಬಿಜೆಪಿ ಚಾಮರಾಜನಗರದ ಮೇಲೆ ಕೂಡ ಕಣ್ಣಿಟ್ಟಿದೆ. ಏನೋ ಸುಮಲತಾ ಸ್ಪರ್ಧೆ ಬಗ್ಗೆಯೂ ಕೂಡ ಚರ್ಚೆ ಮಾಡಿಲ್ಲವಂತೆ ವರಿಷ್ಠರು. ಮಂಡ್ಯ ಚರ್ಚೆ ವೇಳೆ ಹೀಗೆ ವರಿಷ್ಠರು ಹೇಳಿರೋ ಬಗ್ಗೆ ಮಾಹಿತಿ ಇದೆ. ಸೊ ರಾಜ್ಯದಲ್ಲಿ JDS ಜೊತೆಗಿನ ಹೊಂದಾಣಿಕೆಯ ಬಗ್ಗೆ ನಮಗೆ ಬಿಡಿ, ನಾವು ಅದನ್ನ ತೀರ್ಮಾನ ಮಾಡ್ತೀವಿ. ಕ್ಷೇತ್ರ ಯಾವುದು, ಅಭ್ಯರ್ಥಿ ಯಾರು, ಅದನ್ನ ನಾವು ಫೈನಲ್ ಮಾಡ್ತೀವಿ. JDSಗೆ 3 ಕ್ಷೇತ್ರ, ಇದು ಬಹಳ ಮುಖ್ಯ, 3 ಕ್ಷೇತ್ರ ಬಿಟ್ಟು ಕೊಡುವ ಸುಳಿವಿನ ಮಾಹಿತಿ ಇದೆ. ಒಂದು ಹೇಳಿ ಕೇಳಿ JDSನ ಭದ್ರಕೋಟೆ, ಹಾಸನ, ಮಂಡ್ಯ, ಕೋಲಾರ 3 ಬಿಟ್ಟು ಕೊಡುವಂತ ಸಾಧ್ಯತೆ ಇದೆ. ಅಧಿಕೃತ ಹೊಂದಾಣಿಕೆ ಬಳಿಕವೇ ಸುಮಲತಾ ಸ್ಪರ್ಧೆಯ ಬಗ್ಗೆ ತೀರ್ಮಾನ ಆಗಲಿದೆ. ಹಾಗಾಗಿ ಸುಮಲತಾ ಅವರ ಸ್ಪರ್ಧೆ ಬಗ್ಗೆ ಇನ್ನೂ ಕೂಡ ಅಲ್ಲಿ ಚರ್ಚೆ ಆಗಿಲ್ಲ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಮಂಡ್ಯ ಚರ್ಚೆ ವೇಳೆ ಹೀಗೆ ವರಿಷ್ಠರು ಹೇಳಿದ ಬಗ್ಗೆ ಮಾಹಿತಿ ಇದೆ. ಸೊ ಇದು ಸದ್ಯಕ್ಕೆ JDSಗೆ ಎಷ್ಟು ಕ್ಷೇತ್ರವನ್ನು ಬಿಟ್ಕೊಡ್ಬೇಕು, 28ರಲ್ಲಿ 3 ಅನ್ನೋ ರೀತಿಯಾಗಿದೆ. ಈಗ 3+1 ಅಂತ JDSನ ನಾಯಕರು ಈಗ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡಿದ್ದಾರೆ. ರಾಜ್ಯದ 28 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆ ಕಸರತ್ತು. ಅಭ್ಯರ್ಥಿಗಳ ಆಯ್ಕೆ ಕೆಲ ಕ್ಷೇತ್ರಗಳಲ್ಲಿ ಇನ್ನೂ ಕೂಡ ಗೊಂದಲ ಇದೆ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಬಗ್ಗೆ, ಅಭ್ಯರ್ಥಿಗಳ ಆಯ್ಕೆ ಮತ್ತು ಕೆಲ ಕ್ಷೇತ್ರದಲ್ಲಿರುವಂತಹ ಕಾಂಪ್ಲಿಕೇಶನ್ಸ್ ಏನಿದೆ, ಸೊ ಅದನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ತುಮಕೂರು ಕ್ಷೇತ್ರದ ಬಿಜೆಪಿ ಟಿಕೆಟ್ಗಾಗಿ 3 ಫೈಟ್ ಇದೆ. ಮಾಧುಸ್ವಾಮಿ, ಸೋಮಣ್ಣ, ಹಾಗೇನೆ ಚಿದಾನಂದ್, ಒಂದು ಟ್ರಯಾಂಗ್ಯುಲರ್ ಫೈಟ್ ಬಿಜೆಪಿಯಲ್ಲೇ ಇದೆ. ಏನೋ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲೂ ಕೂಡ ಟಿಕೆಟ್ಗಾಗಿ 3 ಆಕಾಂಕ್ಷಿಗಳಿದ್ದಾರೆ. ಸದಾನಂದ ಗೌಡ, ಮುನ್ರಾಜು ಗೌಡ, ಸಪ್ತಗಿರಿ ಗೌಡ ನಡುವೆ ಫೈಟ್ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಕೂಡ ಡಾಕ್ಟರ್ ಕೆ ಸುಧಾಕರ್, ಅಲೋಕ್ ವಿಶ್ವನಾಥ್, SR ವಿಶ್ವನಾಥ್ ಅವರು ಕೂಡ ಇನ್ನೊಂದು ಕಡೆ ಬಹಳ ಪ್ರೆಷರ್ ಹಾಕ್ತಿದ್ದಾರೆ ಅನ್ನೋದು. 28 ಕ್ಷೇತ್ರಗಳಿಗೆ ಬಿಜೆಪಿ ಅಭ್ಯರ್ಥಿಗಳ ಕಸರತ್ತು ನಡೀತಿದೆ. ಅದರಲ್ಲಿ ತುಮಕೂರು ಬಹಳ ಚರ್ಚಿತ ಕ್ಷೇತ್ರ. ಮಾಧುಸ್ವಾಮಿ, ಸೋಮಣ್ಣ, ಹಾಗೇನೆ ಚಿದಾನಂದ್ ಅವರು ಕೂಡ ಫೈಟ್ನಲ್ಲಿದ್ದಾರೆ ಈಗ ಟಿಕೆಟ್ ಬೇಕು ಅಂತ.
ಇನ್ನು ಬೆಂಗಳೂರು ಉತ್ತರದಲ್ಲಿ ಕೂಡ ಸದಾನಂದ ಗೌಡರು ಈಗ ಸದ್ಯಕ್ಕೆ ಇರುವಂಥವ್ರು MP ಏನಿದ್ದಾರೆ. ಸೊ ಏನೋ ಮುನ್ರಾಜು ಗೌಡ, ಸಪ್ತಗಿರಿ ಗೌಡ ಕೂಡ ಈಗ ಏನು ಸದಾನಂದ ಗೌಡ ಈ ಬಾರಿ ಚುನಾವಣೆಯಿಂದ ಹಿಂಸರಿಬೋದು ಅನ್ನೋ ರೀತಿಯಾಗೆಲ್ಲ ಚರ್ಚೆಗಳಿದ್ವು. ಮುನ್ರಾಜು ಗೌಡ ಹಾಗೆಯೇ ಸಪ್ತಗಿರಿ ಗೌಡ ಕೂಡ ಈಗ ಫೈಟ್ನಲ್ಲಿದ್ದಾರೆ. ಏನೋ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನು ಕಂಡಂಥ ಸುಧಾಕರ್ ತಮ್ಮ ಪೊಲಿಟಿಕಲ್ ಕೆರಿಯರನ್ನು ಏನು ಕೇಂದ್ರದ ಮಟ್ಟದಲ್ಲಿ ಮುನ್ನಡೆಸುವಂಥ ಒಂದು ಕನಸನ್ನು ಹೊಂದಿದ್ದಾರೆ. ಆದರೆ ಇನ್ನೊಂದು ಕಡೆ SR ವಿಶ್ವನಾಥ್ ಅವರು ಕೂಡ ಅಲೋಕ್ ವಿಶ್ವನಾಥ್ಗೆ ಟಿಕೆಟ್ ಕೊಡುವಂಥ ವಿಚಾರದಲ್ಲಿ ಒಂದಷ್ಟು ಪ್ರಯತ್ನ ಪಡ್ತಿದ್ದಾರೆ ಅನ್ನೋದು.